Hello friends, once again welcome you to the video session. I am Ravindra Sharma TV, Associate Professor in the subject of History, working at Government First Grade Women's College Tumkur, now going to present a video on struggle against apartheid. This is the third video of the series. Well, struggle against apartheid. South Africa is a southernmost African country. The country's administrative capital is Pretoria, legislative capital is Cape Town, and the judicial capital is Bloemfontein. South Africa is inhabited by various indigenous tribes. Dutch settlers known as Boers arrived in the middle of the 17th century. In 1795, the British entered South Africa. The discovery of diamonds and gold made South Africa the immigrants' hotspot. These are all we have already studied in the last video sessions. We just recall, remember and continue our studies. ನಮಗೆ ಗೊತ್ತಿದೆ ದಕ್ಷಿಣ ಆಫ್ರಿಕಾ ಅಂತಕ್ಕಂಥದ್ದು ಆಫ್ರಿಕಾ ಖಂಡದ ದಕ್ಷಿಣದ ತುದಿನಲ್ಲಿ ಇರತಕ್ಕಂಥ ದೇಶ ಇದು. ಈ ದೇಶಕ್ಕೆ 3 ರಾಜಧಾನಿಗಳು ಇದೆ. ಅದೊಂದು ಹೆಚ್ಚುಗಾರಿಕೆ ಹೆಗ್ಗಳಿಕೆ ವೈಶಿಷ್ಟ್ಯ ಅನ್ನೋದನ್ನ ಗಮನಿಸಿದ್ವಿ. ಆಡಳಿತಾತ್ಮಕ ಅಥವಾ ಕಾರ್ಯಾಂಗೀಯ ರಾಜಧಾನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಪ್ರಿಟೋರಿಯಾ. ಶಾಸಕಾಂಗೀಯ ರಾಜಧಾನಿಯಾಗಿರ್ತಕ್ಕಂಥದ್ದು ಕೇಪ್ ಟೌನ್, ಮತ್ತೆ ನ್ಯಾಯಾಂಗೀಯ ಕೇಂದ್ರ ಕಾರ್ಯಸ್ಥಾನ ಅಥವಾ ರಾಜಧಾನಿಯಾಗಿರ್ತಕ್ಕಂಥದ್ದು ಬ್ಲೂಮ್ಫಾಂಟೈನ್ ಅಂತಕ್ಕಂಥದ್ದು. ದಕ್ಷಿಣ ಆಫ್ರಿಕಾ ಹಲವಾರು ಸ್ಥಳೀಯವಾದಂತಹ ಬುಡಕಟ್ಟುಗಳಿಂದ ತುಂಬಿದ್ದಂತಹ ದೇಶವಾಗಿತ್ತು. ಮುಂದೆ ಇಲ್ಲಿಗೆ ಡಚ್ಚರು ಬಂದ್ರು. ಡಚ್ಚರು ತಮ್ಮ ವಸತಿಯನ್ನ ನೆಲೆಗಳನ್ನ ಏರ್ಪಡಿಸ್ಕೊಳ್ತಾ ಹೋಗಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಅದಾದ್ಮೇಲೆ ಬ್ರಿಟಿಷರು ಬರ್ತಾ ಹೋಗಿದ್ದನ್ನ ಸಹ ನಾವು ಗಮನಿಸ್ತೀವಿ. 1795ರಲ್ಲಿ ಬ್ರಿಟಿಷರು ಇಲ್ಲಿಗೆ ಕಾಲಿಟ್ಟದ್ದು ಮೊದಲ ಬಾರಿಗೆ. ಮುಂದೆ ಚಿನ್ನ ಮತ್ತು ವಜ್ರದ ನಿಕ್ಷೇಪಗಳು ಪತ್ತೆಯಾದ ಬಳಿಕ ಅತಿ ಶ್ರೀಮಂತ ನಿಕ್ಷೇಪಗಳು, ಅತಿ ದೊಡ್ಡ ಪ್ರಮಾಣದಲ್ಲಿ ಇರತಕ್ಕಂಥದ್ದು ಚಿನ್ನ ಮತ್ತು ವಜ್ರದ ನಿಕ್ಷೇಪಗಳು, ಅವು ಪತ್ತೆಯಾದ ಬಳಿಕ ದಕ್ಷಿಣ ಆಫ್ರಿಕಾ ದೇಶಕ್ಕೆ ವಲಸಿಗರ ಸಂಖ್ಯೆನೂ ಹೆಚ್ಚಾಗ್ತಾ ಹೋಯಿತು. ಹಾಗೇನೆ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರ ದಬ್ಬಾಳಿಕೆ ಸಹ ಪ್ರಾರಂಭವಾಗ್ತಾ ಹೋಯಿತು. ಮೂಲ ನಿವಾಸಿಗಳನ್ನ ಹೆದರಿಸಿ ಬೆದರಿಸಿ ಅವರ ನಂಬಿಕೆಗಳನ್ನ, ಮೌಢ್ಯತೆಯನ್ನ, ಮತ್ತೆ ಅವರ ಇನ್ನೋಸೆನ್ಸ್ ಏನಿದೆ, ಅಮಾಯಕತೆಯನ್ನ ಬಳಸ್ಕೊಂಡು ಇಡೀ ದಕ್ಷಿಣ ಆಫ್ರಿಕಾದ ರಾಷ್ಟ್ರದ ಮೇಲೆ ಬಿಳಿಯರು ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡಿಕೊಂಡ್ರು ಅನ್ನೋದನ್ನ ನಾವೀಗಾಗಲೇ ಗಮನಿಸಿದ್ವಿ. On May 31st, 1910, with the unification of 4 previously separate British colonies, namely Cape Town, Natal, Transvaal, and Orange Free State, South African Union came into existence. General Louis Botha headed the first government of the new union with General John Smuts as his deputy. It followed the policy of racial discrimination. ಇದನ್ನು ಗಮನಿಸಿದ್ವಿ. 1910ನೇ ವರ್ಷದಲ್ಲಿ ಮೇ ತಿಂಗಳ 31ನೇ ತಾರೀಕು ದಕ್ಷಿಣ ಆಫ್ರಿಕಾದಲ್ಲಿ ಅಧಿಕೃತವಾಗಿ ಬಿಳಿಯರ ಸರ್ಕಾರ ಅಂತಕ್ಕಂಥದ್ದು ಬಂತು. ದಕ್ಷಿಣ ಆಫ್ರಿಕಾ ದೇಶಕ್ಕೆ ಸೌತ್ ಆಫ್ರಿಕನ್ ಯೂನಿಯನ್ ಅಂತಕ್ಕಂತಹ ಹೆಸರು ಕೊಡ್ತು. ಯಾಕೆ ಯೂನಿಯನ್ ಅಂದ್ರೆ ಆ ಸಂದರ್ಭದಲ್ಲಿ ಪ್ರತ್ಯೇಕವಾಗಿದ್ದಂತಹ ಬ್ರಿಟಿಷ್ ಅಧೀನದಲ್ಲಿದ್ದಂತಹ 4 ವಸಾಹತುಗಳನ್ನ, ನೆಟಾಲ್, ಕೇಪ್ ಟೌನ್, ಟ್ರಾನ್ಸ್ವಾಲ್ ಮತ್ತು ಆರೆಂಜ್ ಫ್ರೀ ಸ್ಟೇಟ್ ಏನಿದೆ, ಆ 4 ವಸಾಹತುಗಳನ್ನ ಸೇರಿಸಿ ದಕ್ಷಿಣ ಆಫ್ರಿಕಾ ಒಕ್ಕೂಟವನ್ನ ರಚನೆ ಮಾಡಿದ್ರು. ಅದರ ಮೊದಲ ಅಧ್ಯಕ್ಷನಾಗಿ ನಾವು ಗಮನಿಸಿದ ಹಾಗೆ ಲೂಯಿಸ್ ಬೋತಾ ಅಧಿಕಾರ ವಹಿಸಿಕೊಂಡಿದ್ದು, ಮತ್ತೆ ಜಾನ್ ಸ್ಮುಟ್ಸ್ ಉಪನಾಯಕನಾಗಿ ಅಧಿಕಾರ ವಹಿಸಿಕೊಂಡಿದ್ದು. ಈ ಬಿಳಿಯರ ಮೊದಲ ಸರ್ಕಾರವೇ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದದ ತಾರತಮ್ಯತೆಯನ್ನ ಪ್ರಾರಂಭ ಮಾಡ್ತಾ ಹೋದದ್ದು. ಈಗಾಗಲೇ ಹಲವಾರು ಅಪಾರ್ಥೈಡ್ ರೂಲ್ಸ್ ಗಳನ್ನ ಸಹ ನಾವು ಗಮನಿಸಿದ್ವಿ. ಮಿಕ್ಸ್ಡ್ ಮ್ಯಾರೇಜ್ ರೂಲ್ಸ್ ಇರಬಹುದು, ಎಜುಕೇಶನ್ ಆಕ್ಟ್ ಇರಬಹುದು, ಸಪ್ರೆಷನ್ ಆಫ್ ಕಮ್ಯುನಿಸಮ್ ಆಕ್ಟ್ ಇರಬಹುದು, ಹಾಗೇನೆ ಬ್ಯಾನಿಂಗ್ ಆಫ್ ಸ್ಕ್ವೆಟ್ಟಿಂಗ್ ಅಂತಕ್ಕಂಥ ಕಾನೂನು ಇರಬಹುದು,
ಸಾಕಷ್ಟು ಕಾಯ್ದೆಗಳು, ಬಂಟು ಎಜುಕೇಶನ್ ಆಕ್ಟ್ ಇರಬಹುದು, ಇವೆಲ್ಲ ಕಾಯ್ದೆಗಳು. Apartheid is a policy of racial discrimination on the basis of skin color. The white European settlers exploited the black and colored people of Africa. In 1919, Prime Minister John Christian Smuts introduced apartheid rule. Discrimination appears in every aspect of life. From 1948 to 1991, South Africa was under strict apartheid rule. ನಾವೀಗಾಗಲೇ ಗಮನಿಸಿದ ಹಾಗೆ ಕೇವಲ ಮೈಬಣ್ಣದ ಆಧಾರದ ಮೇಲೆ, ಭಾರತದಲ್ಲಿ ಹೇಗೆ ಜಾತಿಯ ಆಧಾರದ ಮೇಲೆ ಸಮಾಜವನ್ನ ಒಡೆದು ಹಾಕಿದ್ರು, ಸಮಾಜದಲ್ಲಿ ಮೇಲು ಕೀಳು ವ್ಯವಸ್ಥೆಯನ್ನ ರೂಪಿಸಿದ್ರು, ಕೆಳವರ್ಗದವರನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ರೂಪಿಸಿದ್ರು, ಅದೇ ತರಹದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಕೇವಲ ಮೈಬಣ್ಣದ ಆಧಾರದ ಮೇಲೆ ಬಿಳಿಯರು ಮತ್ತು ಬಿಳಿಯರಲ್ಲದವರು ಅಂತಕ್ಕಂಥ ಎರಡು ವಿಭಾಗವನ್ನ ಮಾಡಿಕೊಂಡು ಬಿಳಿಯರ ಶ್ರೇಷ್ಠತೆಯನ್ನು ಮೆರೆಸ್ತಕ್ಕಂಥ ಸರ್ಕಾರ, ಬಿಳಿಯರಿಗೆ ಎಲ್ಲ ಅನುಕೂಲತೆಗಳು ದೊರಕಿಸ್ಕೊಡ್ತಕ್ಕಂಥದ್ದು, ಕಪ್ಪು ವರ್ಣೀಯರನ್ನ ಪೌರತ್ವದಿಂದಲೂ ಹಿಂತೆಗೆದು ಅವರ ರಾಷ್ಟ್ರದ ಪೌರರೇ ಅಲ್ಲ ಅನ್ನೋ ರೀತಿಯಲ್ಲಿ ಅವ್ರನ್ನ ಥರ್ಡ್ ಕ್ಲಾಸ್ ಸಿಟಿಸನ್ಸ್ ರೀತಿಯಲ್ಲಿ ನಡೆಸ್ಕೊಳ್ತಾ ಹೋದದ್ದು, ಅವ್ರಿಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕಿತ್ತು ಹಾಕಿದಂಥದ್ದು. ಸರ್ ಜಾನ್ ಸ್ಮುಟ್ಸ್ 1919ರಲ್ಲಿ ಇದನ್ನ ಅಧಿಕೃತವಾಗಿ ಜಾರಿಗೆ ತಂದ ಅಪಾರ್ಥೈಡ್ ಪಾಲಿಸಿಯನ್ನ ಮುಂದೆ 1948ರಿಂದ 91ನೇ ವರ್ಷದವರೆಗೆ ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ಈ ವರ್ಣಭೇದ ದಕ್ಷಿಣ ಆಫ್ರಿಕಾದಲ್ಲಿ ಜಾರಿಯಲ್ಲಿ ಇತ್ತು. ಯಾರು ದಕ್ಷಿಣ ಆಫ್ರಿಕಾದ ವಿರುದ್ಧ ಹೋರಾಟವನ್ನ ಮಾಡಿದ ಮಹಾನಾಯಕರು, ಲೀಡರ್ಸ್ ಅಂತ ನೋಡ್ಲಿಕ್ಕೆ ಹೋದ್ರಿ, ಆಫ್ರಿಕನ್ ಪೀಪಲ್ ಅಂಡರ್ ದ ಲೀಡರ್ಶಿಪ್ ಆಫ್ ಮಂಡೇಲಾ, ಸ್ಟೀವ್ ಬೈಕೋ, ವಾಲ್ಟರ್ ಸಿಸಿಲು, ಆಲಿವರ್ ಟ್ಯಾಂಬೋ, ರಾಬರ್ಟ್ ಸೋಬುಕ್ವೆ, Dennis Goldberg. He was the only white member of African National Congress. Dennis Goldberg, a white person who participated in the struggle against apartheid. Albert Luthuli, a great leader who received Nobel Peace Prize in 1960, the first one to receive the Nobel Prize, being an African leader. Leon Sullivan, Ahmed Kathrada. These were the major leaders of African movement against apartheid. Put up a brave fight, and finally in 1991, apartheid was ended. ನಾವು ಗಮನಿಸ್ತಾ ಹೋದ್ವಿ, ಆಫ್ರಿಕಾದ ಜನತೆಗೆ ನಾಯಕತ್ವವನ್ನು ಒದಗಿಸಿಕೊಟ್ಟಂತಹ ಮಹಾನಾಯಕರು, ಹೋರಾಟವನ್ನು ಮುನ್ನಡೆಸಿದಂತಹ ಮಹಾನಾಯಕರು ಇವರು. ನೆಲ್ಸನ್ ಮಂಡೇಲಾ, ಸ್ಟೀವ್ ಬೈಕೋ, ವಾಲ್ಟರ್ ಸಿಸಿಲು, ಹಾಗೆಯೇ ಆಲಿವರ್ ಟ್ಯಾಂಬೋ, ರಾಬರ್ಟ್ ಸೋಬುಕ್ವೆ, ಡೆನಿಸ್ ಗೋಲ್ಡ್ಬರ್ಗ್. ಈಗಾಗಲೇ ಹೇಳಿದ ಹಾಗೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಲ್ಲಿದ್ದುಕೊಂಡು ಬಿಳಿಯರ ವರ್ಣಭೇದದ ವಿರುದ್ಧವೇ ಹೋರಾಡಿದ ಏಕಮಾತ್ರ ಬಿಳಿಯ ಸಮುದಾಯದ ವ್ಯಕ್ತಿ, ನಾಯಕ ಈತ. ಆಲ್ಬರ್ಟ್ ಲಥೂಲಿ ಗಮನಿಸಿದ್ವಿ, 1960ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರ ಸಹ ಸಿಕ್ತು, ಕಪ್ಪು ವರ್ಣೀಯರ ಒಂದು ಬದುಕಿನ ಉನ್ನತಿಗೆ, ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿದ್ದಕ್ಕೋಸ್ಕರ. ಲಿಯಾನ್ ಸುಲಿವಾನ್, ಅಹಮದ್ ಕತ್ರಡ, ನಾನು ಈಗಾಗಲೇ ಹೇಳಿದೆ ಅಹಮದ್ ಕತ್ರಡ ಭಾರತೀಯ ಮೂಲದವರು ಅಂತ ಹೇಳಿ. ಇವರೆಲ್ಲರೂ ಹಾಗೆ ಇತರ ನಾಯಕರುಗಳು ಸಹ ಸೇರ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ, ಅಪಾರ ಕಷ್ಟ ನಷ್ಟಗಳ ನಡುವಣ ಹೋರಾಟವನ್ನ ಮಾಡಿ ಅಂತಿಮವಾಗಿ 1991ರಲ್ಲಿ ಅಪಾರ್ಥೈಡ್ ಕಾನೂನುಗಳು ಹಂತ ಹಂತವಾಗಿ ತೊಲಗ್ತಾ ಹೋದವು. ಅಪಾರ್ಥೈಡ್ ಅಥವಾ ವರ್ಣಭೇದ ಕೊನೆಗೊಂಡಿದ್ದನ್ನ ಕಾಣ್ತೀವಿ. ದ ಸ್ಟ್ರಗಲ್. ಮಹಾತ್ಮ ಗಾಂಧಿ ಇನ್ಸ್ಪೈರ್ಡ್ ಬ್ಲಾಕ್ಸ್ ಟು ರೆಸಿಸ್ಟ್ racism and inequality. On 8th January 1912, South African Native National Congress SNNC was founded by Saul Masane, Joshua Gumeda, John Dube, Pixleka Isaka Seme, Sol Plaatje. It was renamed as African National Congress in 1923. Native Land Act of 1913 effectively
gives 80% of the land to white people who make up less than 20% of population. ನೋಡಿ ಇಲ್ಲಿ ಗಮನಿಸ್ತಾ ಇದೀವಿ. ದಕ್ಷಿಣ ಆಫ್ರಿಕಾದ ವರ್ಣಭೇದದ ನೀತಿಯ, ಅಸಮಾನತೆಯ ನೀತಿಯ ವಿರುದ್ಧದ ಹೋರಾಟಕ್ಕೆ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ನಾಯಕತ್ವವನ್ನು ಒದಗಿಸಿಕೊಟ್ಟಿದ್ದು, ಸ್ಫೂರ್ತಿಯನ್ನು ತುಂಬಿದ್ದು, ಹೋರಾಟದ ಒಂದು ಕಿಚ್ಚನ್ನು ತುಂಬತಕ್ಕಂತಹ ಹೋದದ್ದು ಭಾರತದ ಮಹಾನ್ ಸ್ವಾತಂತ್ರ್ಯ ನಾಯಕ, ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು. ನಮ್ಗೆ ಗೊತ್ತಿದೆ, ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿದ್ದಂತಹ ಗುಜರಾತಿ ಭಾರತೀಯ ಮೂಲದ ಒಂದು ಕಂಪನಿಯ ಕಾನೂನು ಸಲಹೆಗಾರರಾಗಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ರು. ಸ್ವತಃ ವರ್ಣಭೇದದ ಕಹಿಯನ್ನ ಅನುಭವಿಸಿದ್ರು. ಜೊಹಾನ್ಸ್ಬರ್ಗ್ ನಿಂದ ಅವರು ರೈಲ್ನಲ್ಲಿ ಹೋಗ್ತಾ ಇದ್ದಂತಹ ಸನ್ನಿವೇಶದಲ್ಲಿ ಟಿಕೆಟ್ ಅನ್ನ ಪಡ್ಕೊಂಡು ಕೂತಿದ್ರು ಸಹ ಅವ್ರನ್ನ ಬಿಳಿಯರಿಗೆ ಮೀಸಲಾದ ಡಬ್ಬಿ ಕಂಪಾರ್ಟ್ಮೆಂಟ್ ಅಲ್ಲಿ ಹತ್ತಿದರೆ ಅನ್ನೋ ಕಾರಣಕ್ಕೆ ಮಧ್ಯರಾತ್ರಿಯ ವೇಳೆನಲ್ಲಿ ಹೊರಗೆ ಎಳೆದು ಹಾಕಿದ್ರು. ಅವರ ವಸ್ತುಗಳನ್ನ ಈಚೆಗೆ ಬಿಸಾಕಿದ್ರು ಪ್ಲಾಟ್ಫಾರ್ಮ್ಗೆ. ಇಡೀ ರಾತ್ರಿ ಅವರು ಪ್ಲಾಟ್ಫಾರ್ಮ್ ನ ಚಳಿನಲ್ಲಿ ಕಳೆದಿದ್ರು. ಅದು ಅವರಲ್ಲಿ ಹೋರಾಟದ ಕಿಚ್ಚನ್ನ ತುಂಬಿತು. ನಿಜಕ್ಕೂ ಆ ಘಟನೆನೇ ಗಾಂಧೀಜಿಯವರು ಒಂದು ಭಾರತದಲ್ಲಿ ರಾಷ್ಟ್ರೀಯ ಹೋರಾಟದ ನಾಯಕತ್ವವನ್ನು ವಹಿಸಿಕೊಳ್ಳಿಕ್ಕೂ ಅವರನ್ನ ಪ್ರೇರೇಪಿಸಿದ್ದು, ಅವರನ್ನ ಸಿದ್ಧಗೊಳಿಸಿದ್ದು ಅದೇ ಘಟನೆ. ಸೊ ಮಹಾತ್ಮ ಗಾಂಧಿ ಹಲವಾರು ಕಾನೂನುಗಳನ್ನು ವಿರೋಧಿಸ್ತಾ ಹೋದ್ರು. ಭಾರತೀಯರು ಅಥವಾ ಕಪ್ಪು ವರ್ಣೀಯರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳ ವಿರುದ್ಧವಾಗಿ ದಕ್ಷಿಣ ಆಫ್ರಿಕಾದ ಜನರಲ್ಲಿ ಹೋರಾಟದ ಮನೋಭಾವವನ್ನು ತುಂಬಿದ್ರು. ಅದಕ್ಕೋಸ್ಕರನೇ ಇವತ್ತಿಗೂ ದಕ್ಷಿಣ ಆಫ್ರಿಕಾದ ಜನತೆ ಗಾಂಧೀಜಿಯವರ ಬಗ್ಗೆ ಅತ್ಯಂತ ಗೌರವದ ಭಾವನೆಯನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಈ ಒಂದು ರೇಸಿಸಂ ಅನ್ನೋದ್ರ ವಿರುದ್ಧವಾಗಿ, ಜನಾಂಗೀಯ ಪ್ರತ್ಯೇಕತೆ ಅಥವಾ ಜನಾಂಗೀಯ ತಾರತಮ್ಯ ನೀತಿಯ ವಿರುದ್ಧವಾಗಿ, ಅಸಮಾನತೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ಆಫ್ರಿಕನ್ನರಿಗೆ ಮಾರ್ಗದರ್ಶನವನ್ನ, ಸ್ಫೂರ್ತಿಯನ್ನು ತುಂಬಿದೆ ಮಹಾತ್ಮ ಗಾಂಧಿಯವರು. ಆಫ್ರಿಕನ್ ಹೋರಾಟಕ್ಕೆ ನಾಯಕತ್ವವನ್ನು ವಹಿಸಿಕೊಳ್ತಕ್ಕಂತಹ ಕಾರ್ಯವನ್ನ ಮಾಡಿದ್ದು ಆಫ್ರಿಕನ್ ನೇಟಿವ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥ ಪಕ್ಷ. ಈ ಪಕ್ಷವನ್ನ ಹುಟ್ಟಾಕಿದ್ದು 1912ನೇ ವರ್ಷದ ಜನವರಿ ತಿಂಗಳ 8ನೇ ತಾರೀಕು. ಹಲವಾರು ನಾಯಕರುಗಳು ಸೇರ್ಕೊಂಡು ಈ ಪಕ್ಷವನ್ನ ಹುಟ್ಟಾಕಿದ್ರು. ಪ್ರಮುಖ ನಾಯಕರು ಯಾರು ಪಕ್ಷ ಸ್ಥಾಪನೆಗೆ ದುಡಿದವರು ಅಂದ್ರೆ ಸೌಲ್ ಮಸಾನೆ ಅಂತಕ್ಕಂಥವನು, ಜೋಶಿಯಾ ಗುಮ್ಮಾಡೆ, ಜಾನ್ ದೂಬೆ, ಪಿಕ್ಸ್ಲಾಕಾ ಇಸಾಕಾ ಸೆಮೆ, ಸಾಲ್ ಪ್ಲಾಟ್ಜಿ. ತುಂಬಾ ಪ್ರಮುಖ ನಾಯಕರುಗಳು ಇವು. ದುಬೆ, ಸೆಮೆ, ಪ್ಲಾಟ್ಜಿ. It was renamed as ANC in 1923. ಆಫ್ರಿಕನ್ ನೇಟಿವ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋ ಪಕ್ಷವನ್ನ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಿ ಮರುನಾಮಕರಣ ಮಾಡಿದ್ರು 1923ನೇ ವರ್ಷದಲ್ಲಿ. ನೋಡಿ, ಹೋರಾಟ ಅಥವಾ ಈ ಪಕ್ಷ ಸ್ಥಾಪನೆಯಾದ್ಮೇಲೆ ಒಂದು ಕಾನೂನು ಬರುತ್ತೆ. 1912ರಲ್ಲಿ ಪಕ್ಷ ಸ್ಥಾಪನೆ ಆಗುತ್ತೆ. 13ರಲ್ಲಿ ಒಂದು ಕಾಯಿದೆ, ನೇಟಿವ್ ಲ್ಯಾಂಡ್ ಆಕ್ಟ್ ಕಾಯಿದೆ ಅಂತ ಹೇಳಿ, ಸ್ಥಳೀಯ ಭೂಮಿ ಸಂಬಂಧಪಟ್ಟಂತಹ ಕಾಯಿದೆ ಇದು. ಆ ಕಾಯಿದೆಯ ಮೂಲಕ ಬ್ರಿಟಿಷ್ ಈ ಒಂದು ಬಿಳಿಯರ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ, ಆಫ್ರಿಕಾದಲ್ಲಿದ್ದಂತಹ ಸುಮಾರು 80% ಭೂಮಿ, ವ್ಯವಸಾಯಕ್ಕೆ ಒಳಪಡ್ತಕ್ಕಂಥ ಭೂಮಿ, ಗಣಿಗಾರಿಕೆಗೆ ಒಳಪಡ್ತಕ್ಕಂಥ ಭೂಮಿ ಏನಿದೆ, ಆ ಭೂಮಿಯನ್ನ ಬಿಳಿಯರ ಒಂದು ಸ್ವಾಧೀನಕ್ಕೆ ಬರೋ ಹಾಗೆ ಮಾಡುತ್ತೆ. ಅಫ್ಕೋರ್ಸ್ ಬಿಳಿಯರು ಬೇರೆ ಕಡೆಯಿಂದ, ಯುರೋಪಿನಿಂದ ಬಂದಂತಹ ವಲಸಿಗರು, ಅಲ್ಪಸಂಖ್ಯಾತರು ದಕ್ಷಿಣ ಆಫ್ರಿಕಾದಲ್ಲಿ 20%ಗಿಂತ ಕಮ್ಮಿ ಇದ್ರು. ಅವ್ರಿಗೆ ದೇಶದ ಭೂ ಸಂಪತ್ತಿನ 80% ಮೇಲೆ ಒಡೆತನ. ಎಂಥ ಒಂದು ವಂಚನೆ, ಮೋಸ ಗಮನಿಸಬಹುದು. Native Land Act of 1913 effectively gives 80% of land to white people who make up less than 20% of the population. In 1944, African National Congress Youth Wing, founded with leaders including Nelson Mandela, Walter Sisulu and Oliver Tambo. In 1946, South African Communist Organization organized labor strikes. In 1952, African National Congress launches Defiance campaign and Mandela was arrested. ನೋಡಿ, ನಾವು ಗಮನಿಸ್ತಾ ಇದ್ದೀವಿ 1944ರಲ್ಲಿ
ಆಫ್ರಿಕನ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಯುವ ವಿಭಾಗ, ಯುವ ಘಟಕ ಸಹ ಸ್ಥಾಪನೆಯಾಗುತ್ತೆ. ನಮ್ಮಲ್ಲಿ ಹೇಗೆ ಕಾಂಗ್ರೆಸ್, ಯುವ ಕಾಂಗ್ರೆಸ್ ಅಥವಾ ಬಿಜೆಪಿ ಯುವ ಬಿಜೆಪಿ ಅಂತ, ಯುವ ಮೋರ್ಚಾ ಅಂತ ಎಲ್ಲ ಮಾಡ್ಕೊಳ್ತೀವಿ, ಹಾಗೆ ಅವರು ಯುವಕರ ಗುಂಪು ಇದು. ಇದರ ನಾಯಕತ್ವವನ್ನು ವಹಿಸಿಕೊಂಡಿದ್ದು ನೆಲ್ಸನ್ ಮಂಡೇಲಾ, ವಾಲ್ಟರ್ ಸಿಸಿಲು ಮತ್ತು ಆಲಿವರ್ ಟ್ಯಾಂಬೋ ಅಂತಕ್ಕಂಥ ದೊಡ್ಡ ನಾಯಕರುಗಳು, ಅವಾಗಿನ ಯುವಕರುಗಳು ಇವರು. 1946ನೇ ವರ್ಷದಲ್ಲಿ ದಕ್ಷಿಣ ಆಫ್ರಿಕಾದ ಕಮ್ಯುನಿಸ್ಟ್ ಪಕ್ಷ ಒಂದು ದುಡಿಯುವ ವರ್ಗದವರ ಚಳುವಳಿಯನ್ನ, ಕಾರ್ಮಿಕರ ಚಳುವಳಿಯನ್ನ ಸಂಘಟನೆ ಮಾಡ್ತಾ ಹೋಗುತ್ತೆ. ಕಾರ್ಮಿಕರಿಗೆ ಆಗ್ತಾ ಇರತಕ್ಕಂಥ ಮೋಸ ವಂಚನೆಗಳ ವಿರುದ್ಧವಾಗಿ. ಸಮಾನ ದುಡಿಮೆಗೆ ಸಮಾನ ವೇತನ, ಕೂಲಿ ಇರಲಿಲ್ಲ. ಬಿಳಿಯ ಕಾರ್ಮಿಕರಿಗೆ ದೊರಕ್ತಾ ಇದ್ದ ಸೌಲಭ್ಯಗಳು ಕಪ್ಪು ಮತ್ತು ವರ್ಣೀಯ ಕಾರ್ಮಿಕರಿಗೆ ದೊರಕ್ತಾ ಇರಲಿಲ್ಲ. ರಜೆಯ ಸೌಲಭ್ಯ ಇರಲಿಲ್ಲ, ವಿಮೆಯ ಸೌಲಭ್ಯ ಇರಲಿಲ್ಲ. ಅದರೆಲ್ಲರ ವಿರುದ್ಧವಾಗಿ ಹೋರಾಟವನ್ನು ನಡೆಸಲಿಕ್ಕೋಸ್ಕರನೇ ಕಮ್ಯುನಿಸ್ಟ್ ಪಕ್ಷ ಒಂದು ಹೋರಾಟವನ್ನ ಸಂಘಟನೆ ಮಾಡಿದ್ದು. ಅದಕ್ಕೋಸ್ಕರನೇ ಮುಂದೆ ಕಮ್ಯುನಿಸ್ಟ್ ಪಕ್ಷವನ್ನ ಬ್ಯಾನ್ ಮಾಡಿದ್ದು. 1952ನೇ ವರ್ಷದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಹೋರಾಟವನ್ನ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡ್ತಾ ಹೋಯ್ತು. ಆದ್ರೆ ಹೋರಾಟ ಶಾಂತಿಯುತ ಪ್ರತಿಭಟನೆಗಳ ಹೋರಾಟ ಇದು. ಶಾಂತಿಯುತ ಮೆರವಣಿಗೆಗಳನ್ನ ಮಾಡೋದು, ಮನವಿಗಳನ್ನ ಸಲ್ಲಿಸ್ತಕ್ಕಂಥದ್ದು, ಆ ತರಹದ ಹೋರಾಟ. ನಮ್ಮ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮಂದಗಾಮಿಗಳ ಯುಗದಲ್ಲಿ ಹೀಗೆ ಹೋರಾಟ ನಡೀತೋ ಅದೇ ತರಹದ ಹೋರಾಟ ಈ ಸಂದರ್ಭದಲ್ಲಿ ಸಹ ಮಂಡೇಲಾ ಅವರ ಬಂಧನವಾಗಿತ್ತು. ಇನ್ 1995, Freedom Charter adopted at the Congress of the People at Kliptown. It declares that South Africa belongs to all who live in it, black or white. In 1959, Africanists who object to the African National Congress going cooperation with white formed the Pan-African Congress PAC led by Robert Sobukwe. ನೋಡಿ, ಎರಡು ಪ್ರಮುಖ ಘಟನೆಗಳನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. 1955ನೇ ವರ್ಷದಲ್ಲಿ ಫ್ರೀಡಮ್ ಚಾರ್ಟರ್, ಸ್ವಾತಂತ್ರ್ಯದ ಒಂದು ಚಾರ್ಟರ್ ಅನ್ನ ಅಂಗೀಕಾರ ಮಾಡುತ್ತೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ. ಈ ಘಟನೆ ನಡೆದದ್ದು ಕ್ಲಿಪ್ ಟೌನ್ ಅಂತಕ್ಕಂಥ ನಗರದ ಸಮಾವೇಶದಲ್ಲಿ. ಏನ್ ಹೇಳುತ್ತೆ ಚಾರ್ಟರ್ ಅಂದ್ರೆ, ಅದು ಸ್ಪಷ್ಟವಾಗಿ ಘೋಷಣೆಯನ್ನ ಮಾಡುತ್ತೆ. ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಅಂತಕ್ಕಂಥದ್ದು ಇಲ್ಲಿಯ ಎಲ್ಲ ನಿವಾಸಿಗಳಿಗೆ ಸಂಬಂಧಪಟ್ಟಿತ್ತು. ಅವರು ಕರಿಯರಿರ್ಲಿ ಅಥವಾ ಬೆಳೆಯರಿರ್ಲಿ, ಎಲ್ಲರಿಗೂ ಈ ದೇಶ ಸಂಬಂಧಪಟ್ಟಿದ್ದು ಅಂತಕ್ಕಂಥದ್ದನ್ನ, ಸಮಾನತೆಯನ್ನ ಬೇಡ್ತಕ್ಕಂಥದ್ದು. 1959ನೇ ವರ್ಷದಲ್ಲಿ ಆಫ್ರಿಕಾದ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರುಗಳು ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದವರೇ. ಆ ಪಕ್ಷದ ಮೇಲ್ಪಂಕ್ತಿಯ ನಾಯಕರುಗಳು ಏನು ಬಿಳಿಯ ಸರ್ಕಾರದ ಜೊತೆಯಲ್ಲಿ ಸಹಕಾರ ಮನೋಭಾವನೆಯಿಂದ ಹೋಗ್ತಕ್ಕಂಥ ನೀತಿಯನ್ನು ಅನುಸರಿಸ್ತಾ ಇದ್ರು. ಹೋರಾಟ ಕೇವಲ ಶಾಂತಿಯುತ, ಅದರಿಂದ ಯಾವ ಪ್ರಯೋಜನವೂ ಆಗ್ತಾ ಇರಲಿಲ್ಲ. ಅದನ್ನ ವಿರೋಧಿಸಿ PAC, ಪ್ಯಾನ್ ಆಫ್ರಿಕನ್ ಕಾಂಗ್ರೆಸ್ ಅಂತಕ್ಕಂಥ ಒಂದು ತೀವ್ರಗಾಮಿ ಪಕ್ಷವನ್ನ ಸ್ಥಾಪನೆ ಮಾಡಿಕೊಂಡ್ರು ರಾಬರ್ಟ್ ಸೊಬುಕ್ವೆ ನಾಯಕತ್ವದಲ್ಲಿ. ನಮ್ಮಲ್ಲಿ ಹೇಗೆ ಕಾಂಗ್ರೆಸ್ ಪಕ್ಷ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಹೇಳಿ ವಿಭಾಗವನ್ನ ಹೊಂದೋ, ಗೋಪಾಲಕೃಷ್ಣ ಗೋಖಲೆಯವರ ನಾಯಕತ್ವದಲ್ಲಿ ಮಂದಗಾಮಿಗಳು ಮತ್ತೆ ಬಾಲಗಂಗಾಧರ ತಿಲಕರ ನಾಯಕತ್ವದಲ್ಲಿ ತೀವ್ರಗಾಮಿಗಳು. ಆ ತರಹದಲ್ಲೇ ಕೇವಲ ಶಾಂತಿಯುತ ಮಾರ್ಗದಲ್ಲಿ ಹೋದ್ರೆ ನಮಗೆ ಸಮಾನತೆ ದೊರಕೋಲ್ಲ, ಎಲ್ಲ ಹಕ್ಕುಗಳು ದೊರಕೋದಿಲ್ಲ ಅಂತ ಹೇಳಿ ರಾಬರ್ಟ್ ಸೊಬುಕ್ವೆ ನಾಯಕತ್ವದಲ್ಲಿ ಹಲವಾರು ಮಂದಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಪ್ಯಾನ್ ಆಫ್ರಿಕನ್ ಕಾಂಗ್ರೆಸ್ ಅಂತಕ್ಕಂಥ ಪಕ್ಷವನ್ನ ಸ್ಥಾಪನೆ ಮಾಡಿಕೊಂಡ್ರು. ಇದು ತೀವ್ರಗಾಮಿ ಚಟುವಟಿಕೆಗಳನ್ನ ಆರಂಭಿಸಿತು, ಹಿಂಸಾತ್ಮಕ ಕೃತ್ಯಗಳಿಗೂ ಮುಂದಾಯಿತು. Sharpeville massacre. On 21st March 1960, police on the orders of Weiner opened fire on unarmed peaceful protesters of a Pan-African Congress demonstration against past law in Sharpeville. Sharpeville is an outskirt of Johannesburg, killing 69 and 100 seriously injured. More than 20,000 people were arrested. A state of emergency is declared and the ANC and PAC are banned. Government declared both ANC and PAC were terrorist organizations.
The ANC president Albert Luthuli becomes the first African to win the Nobel Peace Prize in 1960. ನೋಡಿ, ಇದಂತೂ ತುಂಬಾ ಮಹತ್ವದ ಘಟನೆ. ದಕ್ಷಿಣ ಆಫ್ರಿಕಾದ ವರ್ಣಭೇದದ ವಿರುದ್ಧದ ಹೋರಾಟದಲ್ಲಿ ಕಾಣಿಸ್ಕೊಂಡಂತಹ ಒಂದು ಘಟನೆ ಇದು. ಶಾರ್ಪ್ ವಿಲೆ ದುರಂತ ಅಂತಕ್ಕಂಥದ್ದು. ನಮ್ಮಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಏನು ಜಲಿಯನ್ ವಾಲಾಬಾಗ್ ದುರಂತ ಹತ್ಯಾಕಾಂಡ ನಡೆಯುತ್ತೆ, ಅದಕ್ಕೆ ಹೋಲಿಸಬಹುದಾದಂತಹ ಘಟನೆ. 1960ನೇ ವರ್ಷದ ಮಾರ್ಚ್ ತಿಂಗಳ 21ನೇ ತಾರೀಕು ಪ್ಯಾನ್ ಆಫ್ರಿಕನ್ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಪ್ರತಿಭಟನಾಕಾರರು ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಜೊಹಾನೆಸ್ಬರ್ಗ್ ನಗರದ ಉಪ ಬಡಾವಣೆ ಏನಿದೆ, ಒಂದು ಬಡಾವಣೆ, ಉಪನಗರ ಅಂತ ಕರಿತೀವಿ, ಶಾರ್ಪ್ ವಿಲೆ ಅಂತಕ್ಕಂತಹ ಸ್ಥಳ. ಶಾಂತಿಯುತ ಪ್ರತಿಭಟನೆ. ಪ್ರತಿಭಟನಾಕಾರರೆಲ್ಲ ನಿಶಸ್ತ್ರರಾಗಿದ್ದ, ಯಾವುದೇ ಆಯುಧಗಳನ್ನ ಇಟ್ಕೊಳ್ಳದಲ್ಲೇ ಇದ್ದಂತಹ ಪ್ರತಿಭಟನಾಕಾರ. ಅವರು ಪ್ರತಿಭಟನೆ ಮಾಡ್ತಾ ಇದ್ದಿದ್ದು ಪಾಸ್ ಲಾ ವಿರುದ್ಧ. ಆಫ್ರಿಕನ್ ಕರಿಯರು ದಕ್ಷಿಣ ಆಫ್ರಿಕಾದ ಬಿಳಿಯರು ಇರತಕ್ಕಂಥ ನಗರಗಳಿಗೆ ಅಥವಾ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹೋಗ್ಬೇಕು ಅಂದ್ರೆ ಕಡ್ಡಾಯವಾಗಿ ಸರ್ಕಾರ ನೀಡಿರತಕ್ಕಂತಹ ಪಾಸ್ಗಳನ್ನ ತಮ್ಮ ಕುತ್ತಿಗೆಗೆ ತಗಲ ಹಾಕೊಂಡೇ ಇರಬೇಕು. ಮತ್ತೆ ಪಾಸ್ ಬುಕ್ ಗಳನ್ನ ಜೊತೆನಲ್ಲಿ ಇಟ್ಕೊಳ್ಬೇಕು. ಐಡೆಂಟಿಟಿ ಕಾರ್ಡ್ ಅನ್ನ ತಗಲ ಹಾಕೊಳ್ಬೇಕು. ಪಾಸ್ ಬುಕ್ ಗಳನ್ನ ಜೊತೆನಲ್ಲಿ ಇಟ್ಕೋಬೇಕು. ಆ ಪಾಸ್ ಬುಕ್ ನಲ್ಲಿ ಅವರಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳು ಇರ್ತಾ ಇತ್ತು. ಇದನ್ನ ವಿರೋಧಿಸಿ ನಡೆದದ್ದು. ನಾವ್ ಯಾಕೆ ಹೇಗೆ ಇಟ್ಕೋಬೇಕು ಅನ್ನೋ ರೀತಿನಲ್ಲಿ ಅದರ ವಿರುದ್ಧ ಏನು ಹೋರಾಟಕ್ಕೆ ಇಳಿದ್ರು ಶಾಂತಿಯುತವಾಗಿ, ಆ ಹೋರಾಟ ನಡೆಸ್ತಕ್ಕಂತಹ ಗುಂಪಿನ ಮೇಲೆ ಅಲ್ಲಿಯ ಸ್ಥಳೀಯ ಪೊಲೀಸ್ ಅಧಿಕಾರಿ ವೈನಾರ್ ಅಂತಕ್ಕಂಥವನು ಆದೇಶವನ್ನ ಮಾಡ್ತಾನೆ ಗುಂಡು ಹಾರಿಸ್ಲಿಕ್ಕೆ. ಸ್ಥಳದಲ್ಲಿಯೇ 69 ಮಂದಿ ಪ್ರತಿಭಟನೆಕಾರರು ಸತ್ತು ಬೀಳ್ತಾರೆ. 180ಕ್ಕಿಂತ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಳ್ತಾರೆ. 20,000 ಮಂದಿಯ ಬಂಧನವಾಗುತ್ತೆ. ಹೇಗೆ ನಮ್ಮ ಜಲಿಯನ್ ವಾಲಾಬಾಗ್ನಲ್ಲಿ ಸಹ ಶಾಂತಿಯುತವಾಗಿ ಬೈಸಾಖಿ ಹಬ್ಬದ ಸನ್ನಿವೇಶದಲ್ಲಿ ಸಂಜೆಯ ವೇಳೆಯಲ್ಲಿ ಸೇರಿದಂತಹ ಜನತೆಯ ಮೇಲೆ ಜನರಲ್ ಓ ಡಾಯರ್ ಅಂತಕ್ಕಂಥ ಪೊಲೀಸ್ ಅಧಿಕಾರಿ ಗುಂಡು ಹಾರಿಸ್ಲಿಕ್ಕೆ ಆದೇಶವನ್ನ ಕೊಟ್ಟ. ನೂರಾರು ಸಂಖ್ಯೆಯಲ್ಲಿ ಜನ ಸತ್ರು, ಮರಣವನ್ನ ಹೊಂದಿದ್ರು, ಹತ್ಯೆ ಆಯಿತು. ಅದೇ ತರಹದ ಘಟನೆ ಇದು. ಶಾರ್ಪ್ ವಿಲೆ ಘಟನೆ ದಕ್ಷಿಣ ಆಫ್ರಿಕಾದ ಇತಿಹಾಸದಲ್ಲಿ ಸಂಭವಿಸಿತ್ತು. ಈ ಘಟನೆಯ ಬಳಿಕ ಸರ್ಕಾರ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುತ್ತೆ. ಹಾಗೇನೆ ಪ್ಯಾನ್ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವನ್ನ, ಎರಡೂ ಪಕ್ಷಗಳನ್ನ ಬ್ಯಾನ್ ಮಾಡುತ್ತೆ, ನಿಷೇಧಿಸುತ್ತೆ. ಅವೆರಡೂ ಪಕ್ಷಗಳನ್ನ ಟೆರರಿಸ್ಟ್ ಆರ್ಗನೈಸೇಷನ್ಸ್, ಭಯೋತ್ಪಾದಕ ಸಂಘಟನೆಗಳು ಅನ್ನೋ ಹಣೆಪಟ್ಟಿಯನ್ನ ಕಟ್ಟಿ ಹೋರಾಟವನ್ನ ತುಳಿದು ಹಾಕ್ಲಿಕ್ಕೋಸ್ಕರ ಪ್ರಯತ್ನವನ್ನು ಪಟ್ಟಿದ್ದನ್ನ ಕಾಣ್ತೀವಿ. ಈ ಹಂತದಲ್ಲೇ ಈ ಹೋರಾಟ ಎಷ್ಟೊಂದು ಗಮನವನ್ನ ಸೆಳೀತಾ ಹೋಯ್ತು ಅಂದ್ರೆ, ಆ ಹಂತದಲ್ಲಿ ಜಗತ್ತಿನ ಶ್ರೇಷ್ಠ ಪುರಸ್ಕಾರ, ನೊಬೆಲ್ ಪುರಸ್ಕಾರ, ಆಫ್ರಿಕನ್ ಜನತೆಯ ಏಳಿಗೆಗೆ ಹೋರಾಟವನ್ನ ಮಾಡ್ತಾ ಇದ್ದಂತಹ ಮಹಾನಾಯಕ ಆಲ್ಬರ್ಟ್ ಲಥೂಲಿಗೆ ದೊರೆತಿದ್ದನ್ನ ಕಾಣ್ತೀವಿ 1960ರಲ್ಲಿ. In 1961, ANC adopted violent methods and launches armed struggle with Mandela as commander-in-chief of its military wing known as Umkhonto we Sizwe, which means Spear of the Nation. In 1964, Mandela and other leaders are sentenced to life imprisonment at the Rivonia trial. Mandela declared in the court, "I am prepared to die." In 1966, ANC activists assassinated Prime Minister Hendrik Verwoerd in the parliament itself. ನೋಡಿ ಏನಾಯ್ತು ಆ ಘಟನೆ, ಶಾರ್ಪ್ ವಿಲೆ ದುರಂತ ಘಟನೆ. ಅದರ ಬಳಿಕ ತುರ್ತು ಸ್ಥಿತಿ ತಂದಿದ್ದು, ನೂರಾರು ಮಂದಿ ಅಲ್ಲ ಸಾವಿರಾರು ಮಂದಿಯ ಬಂಧನವಾದದ್ದು, ದೊಡ್ಡ ಪ್ರಮಾಣದ ಜನ ಸಾವನ್ನ ಕಂಡಿದ್ದು. ಇದೆಲ್ಲ ಘಟನೆಗಳ ಬಳಿಕದಲ್ಲಿ ಆಫ್ರಿಕದ ನಾಯಕರುಗಳು, ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ನ ನಾಯಕರುಗಳು ಸೇರ್ಕೊಂಡು
ಹಿಂಸಾ ಕೃತ್ಯದ ಮೂಲಕ ನಾವು ಅನುಕೂಲತೆಯನ್ನು ಪಡ್ಕೊಳ್ಬೇಕು, ಸಮಾನತೆಯನ್ನು ಪಡ್ಕೊಳ್ಬೇಕು, ವಿಮುಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವ ಮಾರ್ಗವನ್ನ ಅನುಸರಿಸಿದ್ರು. ಮಂಡೇಲಾ ನಾಯಕತ್ವದಲ್ಲಿ ಒಂದು ಹೊಸ ಸಂಘಟನೆಯನ್ನು ರೂಪಿಸಿದ್ರು. ಇದೊಂದು ಸೈನಿಕ ಸ್ವರೂಪದ ಸಂಘಟನೆ, ಸ್ಪಿಯರ್ ಆಫ್ ದ ನೇಷನ್ ಅಂತ ಹೇಳಿ ನಾವು ಕರಿತೀವಿ. ಮೂಲತಃ ಅದರ ಹೆಸರು ಉಮ್ಖೋಂಟೋ ವಿ ಸಿಜ್ವೆ ಅಂತಕ್ಕಂಥದ್ದು. ಈ ಉಮ್ಖೋಂಟೋ ವಿ ಸಿಜ್ವೆ ಏನು ಮಿಲಿಟರಿ ವಿಂಗ್ ಇತ್ತು, ಇದರ ಮೂಲಕವಾಗಿ ಸಾಬೋಟೇಜ್ ಅನ್ನ ಪ್ರಾರಂಭ ಮಾಡಿಕೊಂಡ್ರು. ಹಲವಾರು ಹಿಂಸಾತ್ಮಕ ಕೃತ್ಯಗಳು, ಹಲವಾರು ವಿನಾಶಕಾರಿ ಕೃತ್ಯಗಳು, ಕೊಲೆ, ದರೋಡೆ, ಸರ್ಕಾರಿ ಅಧಿಕಾರಿಗಳನ್ನ ಕೊಲ್ತಕ್ಕಂಥದ್ದು, ಕಟ್ಟಡಗಳನ್ನ ನಾಶಗೊಳಿಸ್ತಕ್ಕಂಥದ್ದು, ಒಟ್ಟಾರೆ ಆಡಳಿತಕ್ಕೆ ಅಡ್ಡಿಯನ್ನು ಉಂಟು ಮಾಡತಕ್ಕಂತಹ ಚಟುವಟಿಕೆಗಳು. 1964ನೇ ವರ್ಷದಲ್ಲಿ ಮಂಡೇಲಾ, ವಾಲ್ಟರ್ ಸಿಸಿಲು ಅವರನ್ನ ಸೇರಿದ ಹಾಗೆ ಹಲವಾರು ನಾಯಕರುಗಳನ್ನ ದಕ್ಷಿಣ ಆಫ್ರಿಕಾದ ಕೋರ್ಟ್ ಅಪರಾಧಿಗಳು ಅಂತ ಹೇಳಿ ತೀರ್ಮಾನವನ್ನ ಮಾಡಿ ಅವ್ರನ್ನ ಜೈಲ್ಗೆ ಕಳಿಸುತ್ತೆ. ರಿವೋನಿಯಾ ಟ್ರಯಲ್ನಲ್ಲಿ 1962ರಿಂದಲೇ ಮಂಡೇಲಾ ಜೈಲಿನಲ್ಲಿದ್ರು. ಈಗ 64ರಲ್ಲಿ ಇನ್ನೊಂದು ವಿಚಾರಣೆ ಮುಕ್ತಾಯವನ್ನು ಹೊಂದಿ ಅವರು ಜೈಲು ಕನ್ಫರ್ಮ್ ಆಗುತ್ತೆ. ಲೈಫ್ ಇಂಪ್ರಿಸನ್ಮೆಂಟ್ ಅವ್ರಿಗೆ, ಅಂದ್ರೆ ಅಜೀವ ಪರ್ಯಂತ ಕಾರಾಗೃಹ ಶಿಕ್ಷೆ. ಕೋರ್ಟ್ನಲ್ಲೇ ಮಂಡೇಲಾ ಹೇಳ್ತಾರೆ, ಐ ಆಮ್ ಪ್ರಿಪೇರ್ ಟು ಡೈ, ನಾನು ಸಾಯಲು ಸಿದ್ಧನಿದ್ದೇನೆ, ಆದ್ರೆ ಹೋರಾಟವನ್ನ ಬಿಡೋದಿಲ್ಲ ಅಂತಕ್ಕಂಥ ಮಾತು. ನೋಡಿ, ಅಲ್ಲಿಂದ ಮುಂದೆ 1962ರಿಂದಲೂ 1991ನೇ ವರ್ಷದವರೆಗೆ ನೆಲ್ಸನ್ ಮಂಡೇಲಾ ನಿರಂತರ 20 ವರ್ಷಗಳ ಕಾಲ ಕಾರಾಗೃಹ ಬಂಧನವನ್ನ ಅನುಭವಿಸಬೇಕಾಗುತ್ತೆ. ಅದರಲ್ಲೂ ಅವ್ರನ್ನ ರೋಬೆನ್ ದ್ವೀಪದಲ್ಲಿ ಏನಿಟ್ರು, ಕೇವಲ 7 ಅಡಿ ಉದ್ದ 8 ಅಡಿ ಅಗಲ ಇರತಕ್ಕಂಥ ಚಿಕ್ಕ ಕೊಠಡಿನಲ್ಲಿ ಯಾವುದೇ ಸೌಲಭ್ಯವನ್ನ ಕೊಡದಲೆ ಕೊಲೆ ಸುಲಿಗೆ ಮಾಡಿದ ಅಪರಾಧಿಗಳನ್ನ ಇಡೋದಕ್ಕಿಂತಲೂ ಕೆಟ್ಟ ರೀತಿಯಲ್ಲಿ ಇಟ್ಟಿದ್ದು. ನಾವಲ್ಲಿ ಕೆಲವೊಂದು ಅಂಶ ಗಮನಿಸಬೇಕು. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಮಹಾನಾಯಕರುಗಳು ಎಷ್ಟೋ ಜನ ರಾಜಕೀಯ ಅಪರಾಧಿಗಳು ಅಂತ ಹೋದ್ರು, ಅವ್ರಿಗೆ ಜೈಲಿನಲ್ಲಿದ್ರು ಎಲ್ಲ ರೀತಿಯ ಸೌಲಭ್ಯಗಳು ದೊರಕ್ತಾ ಇತ್ತು. ಆದ್ರೆ ಇಲ್ಲಿ ಹಾಗಲ್ಲ. ಮಂಡೇಲಾ ಮತ್ತಿತರ ನಾಯಕರುಗಳು ಅತಿ ಕಠಿಣವಾಗಿ ಕೆಲಸವನ್ನ ಮಾಡ್ಬೇಕಾಗ್ತಾ ಇತ್ತು. ಗಣಿಗಾರಿಕೆಯ ಕೆಲಸ, ಅದರಲ್ಲೂ ಸುಣ್ಣದ ಗಣಿಗಾರಿಕೆಯ ಕೆಲಸ ಮಾಡಬೇಕಾಯ್ತು. ಅಪಾರ ದೈಹಿಕ ಶ್ರಮ, ಅಪಾರ ಧೂಳಿನ ನಡುವೆ. ಅದರಿಂದ ಮಂಡೇಲಾಗೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಉಸಿರಾಟದ ಸಮಸ್ಯೆ, ಕ್ಷಯ ಇಂಥದೆಲ್ಲ ಕಾಣಿಸ್ಕೊಳ್ತಾ ಹೋದದ್ದು, ಅಸ್ತಮ ಕಾಣಿಸ್ಕೊಳ್ತಾ ಹೋದದ್ದು. ಸರಿ, 1966ನೇ ವರ್ಷದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದೇಶದ ಮುಖ್ಯಸ್ಥನಾಗಿದ್ದಂತಹ, ಪ್ರಧಾನಿಯಾಗಿದ್ದಂತಹ ಹೆನ್ರಿಕ್ ವೆರ್ವೋರ್ಡ್ ಅಂತಕ್ಕಂಥ ವ್ಯಕ್ತಿಯನ್ನ ಪಾರ್ಲಿಮೆಂಟಿನಲ್ಲೇ ಕೊಲೆ ಮಾಡ್ತಾರೆ. ನಾವು ಮದನ್ಲಾಲ್ ಧಿಂಗ್ರಾನನ್ನ ನೆನಪಿಸ್ಕೊಳ್ಬಹುದು. ಹೇಗೆ ಆತ ಬ್ರಿಟನ್ನಿನ ಲಂಡನ್ ನಗರಕ್ಕೆ ಹೋಗಿ ಜನರಲ್ ಡಯರ್ ಅನ್ನ ಕೊಂದು ಜಲಿಯನ್ ವಾಲಾಬಾಗ್ನ ಸೇಡು ತೀರಿಸ್ಕೊಳ್ತಾರೆ. ಅಂಥದ್ದೇ ಘಟನೆ ಇದು. In 1976, students begins protests with a slogan, "Liberation before education." High school students in Soweto started a protest for an improved education system for blacks. Police break up the protest with tear gases and bullets. On June 16, 1976, more than 600 students were killed in the Soweto massacre, including Hector Peterson, a 13 years boy, and Hastings Ndlovu, a 15 years boy. ನೋಡಿ ಎಂಥ ದುರಂತ ಇದು. 1976ನೇ ವರ್ಷದಲ್ಲಿ ವಿದ್ಯಾರ್ಥಿಗಳು ಹೋರಾಟಕ್ಕೆ ಇಳಿದ್ರು. ಅದರಲ್ಲೂ ಮೆಡಿಕಲ್ ವಿದ್ಯಾರ್ಥಿಗಳು ಹೋರಾಟ ತುಂಬಾ ಜೋರಾಗಿತ್ತು. ಅವರ ಸ್ಲೋಗನ್ ಇದು, ಲಿಬರೇಷನ್ ಬಿಫೋರ್ ಎಜುಕೇಶನ್. ಶಿಕ್ಷಣಕ್ಕಿಂತ ಮೊದಲು ನಮಗೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇಟ್ಟು ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಹುಡುಗರೆಲ್ಲ ಈ ಹೋರಾಟದಲ್ಲಿ ಇಳಿದಿದ್ದನ್ನ ಕಾಣ್ತೀವಿ. ಭಾರತೀಯ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಸಹ ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ರು, ನೆನಪು ಮಾಡ್ಕೊಳ್ಬಹುದು. ಅದರಲ್ಲೂ ಹೈಸ್ಕೂಲ್ ವಿದ್ಯಾರ್ಥಿಗಳು ಸೊವೇಟೋ ಅಂತಕ್ಕಂಥ ನಗರದಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ನಮಗೂ ಉತ್ತಮ
ಶೈಕ್ಷಣಿಕ ಅನುಕೂಲತೆಗಳನ್ನು ಒದಗಿಸ್ಕೊಡಿ, ಬಿಳಿಯರಿಗೆ ಕೊಟ್ಟ ಹಾಗೆ ನಮಗೂ ಉತ್ತಮ ಶಿಕ್ಷಣವನ್ನು ಕೊಡಿ ಅಂತಕ್ಕಂಥದ್ದು ಕೇಳಬಾರ್ದೇನಲ್ಲ. ಆದರೆ ಈ ವಿದ್ಯಾರ್ಥಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ನವರು ದಾಳಿಯನ್ನು ನಡೆಸ್ತಾರೆ, ಬುಲೆಟ್ಗಳನ್ನು ಬಳಸ್ತಾರೆ, ಟಿಯರ್ ಗ್ಯಾಸ್ ಅನ್ನು ಬಳಸ್ತಾರೆ. ಅದರಲ್ಲೂ ಜೂನ್ ತಿಂಗಳ 16ನೇ ತಾರೀಕು 1976ರಲ್ಲಿ 600 ಜನ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಕಗ್ಗೊಲೆ ಆಗ್ಬಿಡುತ್ತೆ. 600 ವಿದ್ಯಾರ್ಥಿಗಳು. ಇದನ್ನ ಸೊವೇಟೋ ಮ್ಯಾಸೆಕರ್ ಹತ್ಯಾಕಾಂಡ ಅಂತಲೇ ಕರೀತಾರೆ. ನೋಡಿ, ಎಂತೆಂಥ ವಿದ್ಯಾರ್ಥಿಗಳು, ಎಷ್ಟು ಚಿಕ್ಕವರಿದ್ರು. 13 ವರ್ಷ ಅವನಿಗೆ ಅಷ್ಟೇನೆ. ಹೆಕ್ಟರ್ ಪೀಟರ್ಸನ್ ಅಂತಕ್ಕಂಥ ವ್ಯಕ್ತಿಗೆ. ಹಾಗೇನೆ ಹೇಸ್ಟಿಂಗ್ಸ್ ಎಂಡಿಲೋವು ಕೇವಲ 15 ವರ್ಷ. ಪ್ರೈಮರಿ ಸ್ಕೂಲು, ಹೈಸ್ಕೂಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇವರು. ನೋಡಿ, ಪೊಲೀಸರ ಗುಂಡೇಟಿನಿಂದ ಮರಣವನ್ನ ಹೊಂದಿರತಕ್ಕಂಥ ಹೆಕ್ಟರ್ ಪೀಟರ್ಸನ್ 13 ವರ್ಷದ ವಿದ್ಯಾರ್ಥಿಗಳನ್ನ ಅವನ ಬಂಧುಗಳು ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅವನ ಸೋದರಿ ಮತ್ತು ಸೋದರ, ಈಕೆ ಅವನ ಅಕ್ಕ, ಅಣ್ಣ, 13 ವರ್ಷದ ಹುಡುಗ. Well, Steve Biko, organizer of students' protests, was arrested in 1977. Biko suffered a major head injury and died from severe brain damage alone in his cell in 1977. International pressure increased on South African government to lift apartheid. Oliver Tambo gathered international support in 1960. Commonwealth and in 1974 UNO expelled South Africa from membership. ನೋಡಿ, ವಿದ್ಯಾರ್ಥಿ ಚಳುವಳಿಯನ್ನ ಸಂಘಟನೆ ಮಾಡಿದ್ದು ಸ್ಟೀವ್ ಬೈಕೋ ಅಂತಕ್ಕಂಥ ನಾಯಕ. ಅದಕ್ಕೋಸ್ಕರನೇ ಅವನನ್ನು 1977ನೇ ವರ್ಷದಲ್ಲಿ ಸರ್ಕಾರ ಬಂಧಿಸುತ್ತೆ. 1977ನೇ ವರ್ಷದಲ್ಲಿ ಆತ ಪೊಲೀಸ್ ಕಸ್ಟಡಿನಲ್ಲಿದ್ದಾಗಲೇ ಮರಣವನ್ನ ಹೊಂದುತ್ತಾನೆ. ತಲೆಗೆ ಬಲವಾದ ಹೊಡೆತಗಳು ಬಿದ್ದಿರುತ್ತೆ, ಬ್ರೈನ್ ಇಂಜುರಿ ಆಗಿರುತ್ತೆ, ಮಿದುಳಿಗೆ ದೊಡ್ಡ ಪ್ರಮಾಣದ ಹಾನಿಯಾಗಿ ಆತ ಅತೀವ ಯಾತನೆಯನ್ನ, ಪೊಲೀಸ್ ದೌರ್ಜನ್ಯ, ಪೊಲೀಸರಿಂದ ತೀವ್ರವಾದ ಚಿತ್ರಹಿಂಸೆಯನ್ನು ಅನುಭವಿಸಿ ಸತ್ತದ್ದು ಸ್ಟೀವ್ ಬೈಕೋ. ಇದೆಲ್ಲ ಘಟನೆಗಳು ನಡೀತಾ ಇದ್ದಾಗಲೇ ಅಂತಾರಾಷ್ಟ್ರೀಯ ಒತ್ತಡಗಳು ಶುರುವಾಗ್ತಾ ಹೋಗುತ್ತೆ, ಅಪಾರ್ಥೈಡ್ ಅನ್ನ ಕೊನೆಗೊಳಿಸಿ ಅಂತ ಹೇಳಿ. ಅದರಲ್ಲೂ ನಾವು ಗಮನಿಸಬಹುದು, ಆಲಿವರ್ ಟ್ಯಾಂಬೋ ಅಂತಕ್ಕಂಥ ಮಹಾನಾಯಕ ಏನು ದೇಶದಿಂದ ಹೊರ ಹೋಗ್ಬೇಕಾಗಿರುತ್ತೆ, ದೇಶ ಭ್ರಷ್ಟನಾಗಿ ಅವನು ಅಮೆರಿಕ, ಇಂಗ್ಲೆಂಡ್ ಮೊದಲಾದ ದೇಶಗಳಲ್ಲೆಲ್ಲ ಸಂಚರಿಸಿ ಆ ದೇಶಗಳ ನಾಯಕರುಗಳಿಗೆ ತನ್ನ ಕಪ್ಪು ವರ್ಣೀಯರ ಹೀನಾಯ ಬದುಕಿನ, ಅಸಹಾಯಕ ಬದುಕಿನ, ಶೋಷಣೆಯ ಬದುಕಿನ ಸರಿಯಾದ ಚಿತ್ರಣವನ್ನ ಕಟ್ಟಿಕೊಟ್ಟು ಎಲ್ಲ ದೇಶಗಳ ಒಂದು ಅನುಕಂಪವನ್ನು ಗಳಿಸ್ಕೊಳ್ತಾನೆ, ಸಪೋರ್ಟ್ ಅನ್ನ ಗಳಿಸ್ಕೊಳ್ತಾನೆ. 1960ನೇ ವರ್ಷದಲ್ಲಿ ಕಾಮನ್ ವೆಲ್ತ್ ನಿಂದ, ಹಾಗೇನೆ 1974ರಲ್ಲಿ ವಿಶ್ವಸಂಸ್ಥೆಯ ಸದಸ್ಯತ್ವದಿಂದ ಸಹ ದಕ್ಷಿಣ ಆಫ್ರಿಕಾವನ್ನ ಹೊರಹಾಕ್ತಾರೆ. ನೀವು ಅಪಾರ್ಥೈಡ್ ಅನ್ನ ಕೊನೆಗೊಳಿಸಿ, ಇಲ್ಲ ಅಂದ್ರೆ ನಿಮ್ಮನ್ನ ನಮ್ಮ ಸದಸ್ಯತ್ವದಿಂದ ತೆಗೆದುಹಾಕಿನ ಎಚ್ಚರಿಕೆ ಕೊಟ್ಟರು ಗಮನಿಸ್ತಾರೆ. ಹೋದಾಗ ಸದಸ್ಯತ್ವದಿಂದ ತೆಗೆದುಹಾಕ್ತಾರೆ. 1973ನೇ ವರ್ಷದಲ್ಲಿ ವಿಶ್ವಸಂಸ್ಥೆ ಅಪಾರ್ಥೈಡ್ ಅನ್ನ ಕ್ರೈಮ್ ಅಗೇನೆಸ್ಟ್ ಹ್ಯುಮ್ಯಾನಿಟಿ, ಮಾನವೀಯತೆಯ ವಿರುದ್ಧದ ಅಪರಾಧ ಅಂತ ಹೇಳಿ ಘೋಷಣೆ ಮಾಡುತ್ತೆ. 1990ನೇ ವರ್ಷದಲ್ಲಿ ಬ್ಯಾನ್ ಲಿಫ್ಟೆಡ್ ಆನ್ ANC. ಕೊನೆಗೂ 1990ರಲ್ಲಿ ಬಿಳಿಯರ ಸರ್ಕಾರ ಈ ಒಂದು FWD ಕ್ಲರ್ಕ್ ಅಧ್ಯಕ್ಷರಾಗಿದ್ದ ಬಿಳಿಯರ ಸರ್ಕಾರ ನಿಷೇಧವನ್ನ ತೆಗೆದುಹಾಕುತ್ತೆ, ಮಂಡೇಲಾ ಮತ್ತಿತರ ನಾಯಕರನ್ನ ಬಿಡುಗಡೆ ಮಾಡುತ್ತೆ. 1962ರಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಮಂಡೇಲಾ 1990ರ ಫೆಬ್ರವರಿ 11ನೇ ತಾರೀಕು ಅವರು ಬಿಡುಗಡೆಯನ್ನು ಹೊಂದಿದ್ದು ಸತತ 27 ವರ್ಷಗಳ ಜೈಲು ಶಿಕ್ಷೆಯ ಬಳಿಕ. 1993ರಲ್ಲಿ ಮಂಡೇಲಾ ಮತ್ತೆ FWD ಕ್ಲರ್ಕ್ ಅವರ ಪ್ರಯತ್ನಗಳಿಗೋಸ್ಕರ ಅವ್ರಿಗೆ ಜಂಟಿಯಾಗಿ ನೊಬೆಲ್ ಶಾಂತಿ ಪುರಸ್ಕಾರ ದೊರಕತಕ್ಕಂಥದನ್ನ ಕಾಣ್ತೀವಿ. ನೋಡಿ, ಈ ನಡುವೆ ಇನ್ನೂ ಹಲವು ಹೋರಾಟಗಳು ನಡೆದಿರುತ್ತೆ. ದಕ್ಷಿಣ ಆಫ್ರಿಕಾದಲ್ಲಿಯೇ ಬಿಳಿಯರೇ ಈ ಒಂದು ಅಪಾರ್ಥೈಡ್ ಪಾಲಿಸಿಯ ವಿರುದ್ಧವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಡೆಸ್ಮಂಡ್ ಟೂಟು ಇರಬಹುದು, ಬಿಷಪ್ ಡೆಸ್ಮಂಡ್ ಟೂಟು, ಹಾಗೆ ಸುಲಿವಾನ್ ಇರಬಹುದು. ಅವರೆಲ್ಲರೂ ಬಿಳಿಯರೇ.
ಇದ್ರ ಜೊತೆನಲ್ಲೇ ಬ್ಲ್ಯಾಕ್ ಶಾಪ್ಸ್ ಅಂತಕ್ಕಂತಹ ಸಂಘಟನೆ, ಬಿಳಿಯರ ಸಂಘಟನೆ, ಬಿಳಿಯ ಮಹಿಳೆಯರ ಸಂಘಟನೆಯನ್ನು ಹೋರಾಟಕ್ಕೆ ಬರುತ್ತೆ. ಆಂತರಿಕವಾಗಿಯೂ ಒತ್ತಡಗಳು ಹೆಚ್ಚಾಗ್ತಾ ಹೋಗುತ್ತೆ, ವಿದೇಶಿ ಒತ್ತಡಗಳು ಹೆಚ್ಚಾಗ್ತಾ ಹೋಗುತ್ತೆ. ಎಸ್ಪೆಷಲಿ ಮಾರ್ಗರೆಟ್ ಥ್ಯಾಚರ್, ಬ್ರಿಟಿಷ್ ಪ್ರಧಾನಮಂತ್ರಿ, ದೊಡ್ಡ ಪ್ರಮಾಣದಲ್ಲಿ ನಿರ್ಬಂಧಗಳನ್ನು ಹೇರ್ತಾ ಹೋಗ್ತಾರೆ, ಎಚ್ಚರಿಕೆಯನ್ನ ಕೊಡ್ತಾ ಹೋಗ್ತಾರೆ, ಸಂಬಂಧಗಳನ್ನು ಕಡಿದುಕೊಳ್ತಾ ಹೋಗ್ತಾರೆ. ವಿಶ್ವಸಂಸ್ಥೆ ಈ ಕೆಲಸ ಮಾಡುತ್ತೆ. ಒಲಿಂಪಿಕ್ ಗೇಮ್ಸ್ ನಿಂದ ಹೊರಗೆ ಹಾಕ್ತಾರೆ. ಭಾರತವು ಸಾಕಷ್ಟು ಪ್ರತಿಭಟನೆಯನ್ನ ನ್ಯಾಮ್ ಸಂಘಟನೆಯ ಮೂಲಕವಾಗಿ ತೋರಿಸ್ತಾ ಹೋಗುತ್ತೆ. ನ್ಯಾಮ್ ಸಂಘಟನೆಯು ಆಫ್ರಿಕಾದ ವಿರುದ್ಧ ತಿರುಗಿ ಬೀಳುತ್ತೆ. ಎಲ್ಲ ಒತ್ತಡಗಳು. ಆದ್ರೆ ಹಠಮಾರಿ ಅಧ್ಯಕ್ಷ FW ಬೋಥಾ ಯಾವುದಕ್ಕೂ ಜಗ್ಗಿರಲ್ಲ. ಆದ್ರೆ 1989ರಲ್ಲಿ FW ಬೋಥಾ ಅಧ್ಯಕ್ಷ ಅನಾರೋಗ್ಯಕ್ಕೆ, ದೊಡ್ಡ ಪ್ರಮಾಣದ ಅನಾರೋಗ್ಯಕ್ಕೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಹೋಗ್ತಾನೆ, ನೆನಪಿನ ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತಾನೆ. ಅನಿವಾರ್ಯವಾಗಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಬೇಕಾಗುತ್ತೆ. 1990ರಲ್ಲಿ ಅಧ್ಯಕ್ಷನಾದಂತಹ FW ಡಿ ಕ್ಲರ್ಕ್ ಉದಾರವಾದಿಯಾಗಿರ್ತಾನೆ, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾನೆ. ಹಂತ ಹಂತವಾಗಿ ಆತ ಆ ವರ್ಣಭೇದವನ್ನು ಕೊನೆಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾನೆ. 1990ರಲ್ಲಿ ಅದರ ಭಾಗವಾಗಿ ಮಂಡೇಲಾ ಮತ್ತಿತರ ನಾಯಕರನ್ನ ಬಿಡುಗಡೆ ಮಾಡ್ತಾನೆ. ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್, PAC ಇವುಗಳ ಮೇಲೆ ಇದ್ದಂತಹ ಎಲ್ಲ ನಿಷೇಧವನ್ನು ತೆಗೆದುಹಾಕ್ತಾನೆ. ದೇಶಭ್ರಷ್ಟರಾಗಿ ಹೋಗಿದ್ದಂತಹ ನಾಯಕರುಗಳು ದೇಶಕ್ಕೆ ಮರಳಿ ಬರಲಿಕ್ಕೆ ಅವಕಾಶವನ್ನು ಕೊಡ್ತಾ ಹೋಗ್ತಾನೆ. ಈ ಎಲ್ಲ ಪ್ರಯತ್ನಗಳು, ನೆಲ್ಸನ್ ಮಂಡೇಲಾ ಅವರ ಹೋರಾಟದ ಪ್ರಯತ್ನ ಮತ್ತೆ FW ಡಿ ಕ್ಲರ್ಕ್ ಅವರ ಉದಾರವಾದಿ ನೀತಿ, ಅವುಗಳನ್ನ ಗಮನಿಸಿಯೇ ಅವರಿಬ್ಬರಿಗೂ 1993ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರ ದೊರಕುತ್ತೆ. In 1994, ANC wins South Africa's first democratic elections, making Mandela the country's first black president. In 1999, Mandela steps down after one term. Thabo Mbeki, Jacob Zuma served as next presidents. At present, Cyril Ramaphosa serving as president of South Africa. ನಾವಿಲ್ಲಿ ಗಮನಿಸ್ತಾ ಇದ್ವಿ 94ರಲ್ಲಿ ಮೊದಲ ಆಲ್ ರೇಸಿಯಲ್ ಎಲೆಕ್ಷನ್ ನಲ್ಲಿ ಎಲ್ಲ ವರ್ಣೀಯರು ಇದ್ದಂತಹ, ಸಮುದಾಯದವರು ಇದ್ದಂತಹ ಸಾರ್ವತ್ರಿಕ ಚುನಾವಣೆ ನಡೀತು. ಅದರಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ನ ನಾಯಕ ನೆಲ್ಸನ್ ಮಂಡೇಲಾ ಅಧ್ಯಕ್ಷರಾಗಿ ಆರಿಸಿ ಬರ್ತಾರೆ. 99ರವರೆಗೆ ಒಂದು ಅವಧಿಗೆ 5 ವರ್ಷಗಳ ಕಾಲ ರಾಷ್ಟ್ರದ ಅಧ್ಯಕ್ಷರಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸ್ತಾರೆ. ವರ್ಣಭೇದದ ಎಲ್ಲ ಅಂಶಗಳನ್ನ ತೊಡೆದು ಹಾಕುವ ಪ್ರಾಮಾಣಿಕ ಪ್ರಯತ್ನ, ಜೊತೆಯಲ್ಲಿ ಬಿಳಿಯರು ಕರಿಯರ ನಡುವೆ ಯಾವುದೇ ದ್ವೇಷ, ಅಸೂಯೆಗಳು ಮೂಡದ ಹಾಗೆ ಸಹ ನೋಡ್ಕೊಳ್ತಕ್ಕಂಥದ್ದು, ರಾಷ್ಟ್ರದ ಪ್ರಗತಿಯನ್ನ ಮಾಡ್ತಕ್ಕಂಥದ್ದು, ಆ ಕೆಲಸವನ್ನ ಅತಿ ಸಮರ್ಥವಾಗಿ ನೆಲ್ಸನ್ ಮಂಡೇಲಾ ಮಾಡಿದ್ದನ್ನ ಕಾಣ್ತೀವಿ. ನೆಲ್ಸನ್ ಮಂಡೇಲಾ ಅವರ ಬಳಿಕ ಥಾಬೋ ಎಂಬೆಕಿ, ಇವರು ಆಫ್ರಿಕನ್ ಹೋರಾಟದ ಮಹಾನಾಯಕ. ಜಾಕೋಬ್ ಜುಮಾ, ಇವರು ಮಹಾನಾಯಕರ ಅಧಿಕಾರವನ್ನು ನಡೆಸ್ತಾರೆ. ಸದ್ಯದಲ್ಲಿ ದಕ್ಷಿಣ ಆಫ್ರಿಕಾದ ನಾಯಕರಾಗಿರ್ತಕ್ಕಂಥವರು ಸಿರಿಲ್ ರಾಂಪೋಸಾ ಅಂತಕ್ಕಂಥ ವ್ಯಕ್ತಿ. ಸಿರಿಲ್ ರಾಂಪೋಸಾ ಸಹ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಹೋರಾಟಗಾರರಾಗಿದ್ದಂಥವರು. ನಾವಿಲ್ಲಿ ಗಮನಿಸಬಹುದು ಆಫ್ರಿಕನ್ ರಾಷ್ಟ್ರೀಯ ಕಾಂಗ್ರೆಸ್ನ ಮಹಾನ್ ಹೋರಾಟಗಾರನ ಸ್ಟೀವ್ ಬೈಕೋ, ಪೊಲೀಸ್ ದೌರ್ಜನ್ಯದಿಂದ ಮೃತಪಟ್ಟಂತಹ ಮಹಾನ್ ನಾಯಕ ಈತ ಸ್ಟೀವ್ ಬೈಕೋ. ವಾಲ್ಟರ್ ಸಿಸಿಲು, ನಮ್ಮಲ್ಲಿ ಹೇಗೆ ಗೋಪಾಲಕೃಷ್ಣ ಗೋಖಲೆಯವರನ್ನ ಗಾಂಧೀಜಿಯವರ ರಾಜಕೀಯ ಗುರು ಅಂತ ಹೇಳಿ ಕರಿತೀವಿ, ಹೋರಾಟಕ್ಕೆ ತಂದವರು ಅಂತ ಹೇಳಿ, ಹಾಗೆ ಈ ವಾಲ್ಟರ್ ಸಿಸಿಲು ಮಂಡೇಲಾ ಅವರನ್ನ ಹೋರಾಟದ ಮುಂಚೂಣಿಗೆ ತಂದಂತಹ ನಾಯಕರು. ಮಂಡೇಲಾ ಅವರಿಗೆ ಗುರುಗಳಿದ್ದ ಹಾಗೆ. ಈತ ಆಲಿವರ್ ಟ್ಯಾಂಬೋ 30 ವರ್ಷಗಳ ಕಾಲ ದೇಶಭ್ರಷ್ಟನಾಗಿ ಹೋಗ್ಬೇಕಾಗಿ ಬಂದರೂ ಸಹ ಹೋರಾಟದ ಕಿಚ್ಚು ಬಿಟ್ಕೊಡದಲೆ ಹೋರಾಟವನ್ನ ಯಶಸ್ವಿಗೊಳಿಸಿದಂಥವನು, ಅಂತಾರಾಷ್ಟ್ರೀಯ ಒಂದು ಬೆಂಬಲವನ್ನು ಗಳಿಸ್ಕೊಟ್ಟವನು. ನೋಡಿ, ಇದು ಅಹಮದ್ ಕತ್ರಡ, ಭಾರತೀಯ ಮೂಲದ ಆಫ್ರಿಕನ್ ಅಹಮದ್ ಕತ್ರಡ. ಇದು ಆಲ್ಬರ್ಟ್ ಲಥೂಲಿ, ತುಂಬಾ ದೊಡ್ಡ ನಾಯಕರ ಲಥೂಲಿ. 1960ರಲ್ಲಿ ನೊಬೆಲ್ ಪುರಸ್ಕಾರ ಇವರಿಗೆ. ನೋಡಿ, ಇದು ನೆಲ್ಸನ್ ಮಂಡೇಲಾ, 27 ವರ್ಷ ನಿರಂತರ ಸೆರೆಮನೆ ವಾಸವನ್ನು ಅನುಭವಿಸಿದಂತಹ ವ್ಯಕ್ತಿ. ಇವರ ಪತ್ನಿ ವಿನಿ ಮಂಡೇಲಾ ಸಹ ದೊಡ್ಡ ರಾಷ್ಟ್ರೀಯ ಹೋರಾಟಗಾರರು.
ಇದು ಥಾಬೋ ಎಂಬಿಕಿ ಹೋರಾಟಗಾರ ಮತ್ತು 2ನೇ ಅಧ್ಯಕ್ಷ. ಇದು ಜಾಕೋಬ್ ಝುಮಾ, ಇವರು ಸಹ ಹೋರಾಟಗಾರರು. ದಕ್ಷಿಣ ಆಫ್ರಿಕಾ ಪ್ರಸ್ತುತ ಸರ್ಕಾರದ 3ನೇ ಅಧ್ಯಕ್ಷರು. ಇವರು ಸಿರಿಲ್ ರಾಮಪೋಸ, ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥವ್ರು. ದಕ್ಷಿಣ ಆಫ್ರಿಕಾದ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಬೆಳವಣಿಗೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ತುಂಬಾ ಕಷ್ಟ ನಷ್ಟಗಳನ್ನ, ಅಸಮಾನತೆಯನ್ನ ಅನುಭವಿಸ್ತಾ ಇದ್ದಂತಹ, ಕೇವಲ ಮೈಬಣ್ಣದ ಆಧಾರದ ಮೇಲೆ ಶೋಷಣೆಯನ್ನು ಅನುಭವಿಸ್ತಾ ಇದ್ದಂತಹ ಒಂದು ದೇಶದ ಜನ ಸಮುದಾಯಕ್ಕೆ ವಿಮುಕ್ತಿಯನ್ನ, ಸ್ವಾತಂತ್ರ್ಯವನ್ನ ಗಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಇದು ದಕ್ಷಿಣ ಆಫ್ರಿಕಾದ ವರ್ಣಭೇದ ವಿರುದ್ಧದ ಹೋರಾಟ. ಮಂಡೇಲಾ ಸೇರಿದ ಹಾಗೆ ಹಲವಾರು ಮಹಾನಾಯಕರುಗಳು ಎಲ್ಲವನ್ನ ತ್ಯಾಗ ಮಾಡಿ, ನಾವೇನು ತನುಮನ ಧನ ಅಂತ ಕರಿತೀವಿ, ಹಾಗೆ ಎಲ್ಲವನ್ನ ತ್ಯಾಗ ಮಾಡಿ ಏನೆಲ್ಲ ಕಷ್ಟ ನೋವುಗಳನ್ನು ಅನುಭವಿಸಿ ಅಂತಿಮವಾಗಿ ಸ್ವಾತಂತ್ರ್ಯವನ್ನ, ವರ್ಣಭೇದದ ವಿರುದ್ಧದ ಗೆಲುವನ್ನು ಗಳಿಸ್ಕೊಟ್ಟಂತಹ ನಾಯಕರುಗಳು. ಈ ವಿಚಾರದೊಂದಿಗೆ ನಮ್ಮ ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸೋಣ. ಮತ್ತೊಮ್ಮೆ ಹೇಳ್ತೀನಿ, ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.